ನಾನು ಹುಡುಗಿನ ಮದುವೆ ಆಗಲ್ಲ ಅಂದ್ರೆ ಆಗಲ್ಲ. ನೀವು ಹುಡುಗಿ ಬ್ಯಾಡೇ ಬೇಡ. ಯಾಕೋ ಏನಾಗೈತ ಹುಡುಗಿ? ಚೆನ್ನಾಗೈತಲ್ವ ಮದುವೆ? ಏನೋ ನೀನ್ ರೋಗ? ನನಗೆ ಹುಡುಗಿ ಬೇಡ, ಚೆನ್ನಾಗಿಲ್ಲ ಹುಡುಗಿ ನೋಡಕ, ಅಂದವಾಗಿಲ್ಲ. ನಾನು ಹೆಂಗ್ ಮಾಡ್ಕೊಂಡು ಮದುವೆ ಹುಡುಗಿನ? ನೀವೊಂದು ಪ್ರಶ್ನೆ ಮಾಡಿದೆ, ನೀನ್ ಚೆನ್ನಾಗಿದ್ಯಾ? ನೀನ್ ಒಳ್ಳೆ ರಾಜ್ಕುಮಾರ್ ಇದ್ದಂಗಿದ್ಯಾ? ಅವೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಚೆನ್ನಾಗಿರೋ ಹುಡುಗಿನೇ ಬೇಕು, ಅಂದವಾಗಿರೋ ಹುಡುಗಿನೇ ಬೇಕು ನನಗೆ. ಇದೇ ಮತ್ತ ಹುಡುಗಿ ಅಂದ್ರೆ ನಿನಗೆ ಎಲ್ಲ ಗೊತ್ತಿಲ್ಲ. ಅಂದ ಬೇಕು, ಚಂದ ಬೇಕು, ನೋಡಕ್ ಚೆನ್ನಾಗಿ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಏನು ಅಂದ ಚಂದ ಬೇಕಾ? ಎಷ್ಟು ಬೇಕು ನಿನಗೆ ಅಂದ ಚಂದ? ನನಗೆ ಇಷ್ಟು ಬೇಕು, ನನಗೆ ಇಷ್ಟೊಂದು ಬೇಕು. ಎಷ್ಟಂದ್ರೆ ನನಗೆ ಹೇಳಕ್ಕೆ ಆಗ್ಬಾರ್ದು, ಅಷ್ಟೊಂದು ಅಂದ ಚಂದ. ನಿನ್ಗೇನು ಚಂದವಾಗಿರೋ ಹುಡುಗಿ ಬೇಕು ತಾನೆ? ಅದಕ್ಕಿಂತ ಡಬ್ಬಲ್ ಆಗಿ ಚಂದ ಅಂದ ಹುಡುಗಿ ಇರೋನ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ನಿನಗೆ. ಬಾ ಹೋಗೋಣ. ಅಲ್ಲಣ್ಣ, ಅಂದ ಮತ್ತೆ ಚಂದ ಇರೋ ಹುಡುಗಿನ ತೋರಿಸ್ನ ಅಂತೇಳಿ ಸೋಫಾ ಮೇಲೆ ಕರ್ಕೊಂಡ್ ಕುಂದಿರ್ಸ್ಕೊಂಡಿಯಲ್ಲ ನೀನು, ಹೆಂಗ? ಇವಾಗ ನಿನ್ಗೆ ಈ ಸೋಫಾ ಮೇಲೆನೆ ಜ್ಞಾನೋದಯ ಆಗುತ್ತೆ ನಿನ್ಗೆ. ಆ ಚಂದ ಅಂದ ಹೆಂಗಿರ್ತಂತೇಳಿ ಇಲ್ಲೇ ಜ್ಞಾನೋದಯ ಆಗುತ್ತೆ. ನಿಮ್ಮಮ್ಮ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾಳ? ನಮ್ಮಮ್ಮಗೇನು ರಾಣಿ ಹಂಗಿರ್ತಾಳ. ಈಗ ನಾವಿಬ್ರು ನಿಜ ಮಾತಾಡೋಣ. ನಿಮ್ಮಮ್ಮನ ರೂಪನೇ ನಿನಗೆ ಬಂದಿದೆ, ನೀನೇ ನಿನ್ ರೂಪನೇ ಚೆನ್ನಾಗಿಲ್ಲ ಅಂತ ನೀನೇ ಬೇಜಾರಾದ್ರೆ ನಿಮ್ಮಮ್ಮ ಚೆನ್ನಾಗಿಲ್ಲ ಅಂತ ತಾನೇ ಅರ್ಥ. ನಿಮ್ಮಮ್ಮ ನಿನಗೆ ಯಾಕೆ ಮಹಾರಾಣಿ ತರ ಕಾಣ್ತಾಳೆ? ನಿನಗೆ ಅಲ್ಲ, ಪ್ರಪಂಚದಲ್ಲಿ ಯಾರಿಗೆ ಆಗ್ಲಿ ಅವರ ತಾಯಿಯವರಿಗೆ ಮಹಾರಾಣಿ ಅಂತ ಕಾಣ್ತಾಳೆ. ಅಂದ ಚೆನ್ನಾಗಿರ್ತಾಳೆ ಅಂತ ಅನ್ಸುತ್ತೆ ಮಕ್ಕಳಿಗೆ. ಕಾರಣ ಏನ್ ಗೊತ್ತಾ? ಅಮ್ಮನ ರೂಪಕ್ಕಿಂತ ಅಮ್ಮ ನಿಂಗೆ ತೋರ್ಸೋ ಪ್ರೀತಿ, ಕಾಳಜಿ, ಅಮೂಲ್ಯವಾದ ಒಂದು ಪ್ರೀತಿ ಇರುತ್ತೆ ನೋಡು, ಅದ್ರ ಮೇಲೆ ನಿಂಗೆ ಜಾಸ್ತಿ ಪ್ರೀತಿ ಇರುತ್ತೆ. ಹುಡುಗಿನ ನೋಡ್ಬೇಕಾದ್ರೆ ಅಂದ ಚಂದ ಎಲ್ಲ ನೋಡೋದು. ಅದೇ ಹುಡುಗಿ ನಿನಗೆ ನಿನ್ನ ಅಮ್ಮನ ತರ ಮುಂದೆ ಜೀವನದಲ್ಲಿ ನೋಡ್ಕೊಂತಾಳಿಲ್ಲ ಅಂತ ನೋಡ್ಬೇಕು. ಮನಸ್ಸಲ್ಲಿ ಇರೋ ಪ್ರೀತಿ ನೋಡ್ಬೇಕು. ಸರಣ